ಪಾಪ ಯಾರೋ ಏನು ಎಷ್ಟು ಹಸ್ಕೊಂಡಿದ್ದಾರೆ. ಗಬಗಬ ಅಂತ ತಿನ್ನೋದು ನೋಡಿದ್ರೆ ನಿಜವಾಗ್ಲೂ ಫೀಲ್ ಆಗುತ್ತೆ. ಛೇ, ಎಲ್ಲ ಮುಗ್ದೆ ಹೋಯ್ತು. ಛೇ, ಶ್ರದ್ಧಾ ಸುರೇಶ್ನ ನೋಡ್ತಾಳೆ ಈಗ. ಐ ಆಮ್ ಫಿನಿಶ್ಡ್. ಅವನೇನಾದ್ರೂ ಹೇಳಿದ್ರೆ ಮದುವೆ ಹಿಂದಿನ ದಿನ ಈ ತರ ಸಿಕ್ಕಾಕೊಂಡೆ ನಾನು. ಇವನ್ ಯಾಕೆ ಎಲ್ಲ ಬಿಟ್ಟು ಇಲ್ಲಿಗೆ ಬಂದ? ಭುವನ್, ಯಾಕೆ ನಿಂತಿದ್ಯಾ? ಬಾ ಕೂತ್ಕೋ. ಇವ್ರದೆಲ್ಲ ಊಟ ಆದ್ಮೇಲೆ ನಾವು ಊಟ ಮಾಡೋಣಂತೆ. ಶ್ರದ್ಧಾ ಬರ್ಲಿ. ಹೌದು, ಈ ಶರ್ವಾಣಿ, ಊರ್ಮಿಳಾ, ಚಂಚಲ ಎಲ್ಲ ಹೋದ್ರು? ನೋಡು, ಶ್ರದ್ಧಾ ಬದ್ಲು. ಬಾ. ಇವರೆಲ್ಲ ಹೀಗೆ ಊಟ ಮಾಡ್ತಾ ಇರೋದು ನೋಡ್ತಿದ್ರೆ ಮನ್ಸಿಗೆ ತೃಪ್ತಿ ಆಗುತ್ತೆ ಅಜ್ಜಿ. ಭುವನ್, ಬನ್ನಿ ಕುತ್ಕೊಳ್ಳೋಣ. ಏನ್ ಮಾಡ್ಲಿ? ಸುರೇಶ್ ಇಲ್ಲಿದ್ದಾನೆ ಅಂತ ಹೇಗಾದ್ರೂ ಹೇಳಬೇಕಾಗಿತ್ತು. ಆದ್ರೆ ಎಲ್ರು ಎದುರಿಗೆ ಹೇಗೆ ಫೋನ್ ಮಾಡ್ಲಿ? ಎದ್ದು ಹೋಗೋ ಸುರೇಶ, ಯಾಕೆ ಇಲ್ಲಿಗೆ ಬಂದು ಒಕ್ಕರ್ಸ್ಕೊಂಡಿದ್ಯಾ? ಇನ್ನು ನಾವಿಲ್ಲೇ ಇದ್ರೆ ಗ್ಯಾರಂಟಿ ನನ್ನ ಕತೆ ಅಷ್ಟೇ. ನಿಧಾನ ಕೇಳಿ. ಊಟ ತುಂಬಾ ಚೆನ್ನಾಗಿತ್ತಲ್ವಾ ಭುವನ್? ಹೌದು. ಗಂಟ್ಲಲ್ಲಿ ಇಳಿದ್ರೆ ತಾನೆ. ಆ ಸುರೇಶ್ ಎಲ್ಲಿ ಹೋದ? ಯಾರ್ದಾದ್ರೂ ಕಣ್ಣಿಗೆ ಬಿದ್ರೆ ಅಷ್ಟೇ ಕತೆ. ಭುವನ್, ಬನ್ನಿ ಅಲ್ಲಿ ಹೋಗಿ ಕುತ್ಕೊಳ್ಳೋಣ. ಕುತ್ಕೊಳ್ಳೋದ? ಬೇಡ ಹೊರಡೋಣ. ಎಲ್ಲ ಕೆಲಸ ಆಯ್ತಲ್ಲ ಅಜ್ಜಿ? ಏನು ಅಂತ ಗಡ್ಬಿಡಿ, ಅರ್ಜೆಂಟ್ ಕೆಲಸ ಏನಿದೆ? ಹಾಗಲ್ಲ, ನಾಳೆನೆ ಮದುವೆ ಅಲ್ವಾ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಅಷ್ಟೇ. ಪರವಾಗಿಲ್ಲ ಭುವನ್, ಬನ್ನಿ. ಬಾ, ಅಲ್ಲೋಗಿ ಕುತ್ಕೊಳ್ಳೋಣ.
ಚಂಚಲ, ಇನ್ನು ಎಷ್ಟು ಹೊತ್ತು ಇಲ್ಲೇ ಇರಬೇಕು ನಾವು? ತುಂಬ ಹೊತ್ತು ಹೊರಗಡೆ ಇರೋದು ಅಂದರೆ ನನ್ನ ಕೈಲಿ ಆಗೋದೇ ಇಲ್ಲಪ್ಪ. ಹೆಲ್ತ್ ಅಪ್ಸೆಟ್ ಆಗತ್ತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ನಮ್ಮ ಕೈಲಿ ಏನಿದೆ? ಎಲ್ಲ ಅಜ್ಜಿ ಮೊಮ್ಮಗ ಸೊಸೆ ಸೇರ್ಕೊಂಡು ಮಾಡ್ತಿದಾರಲ್ಲ, ನಾವೇನು ಮಾಡೋದು? ಸುಮ್ಮನಿರಿ, ಬರ್ತಿದ್ದಾರೆ ಅಲ್ಲಿ. ಬರೀ ಸುಮ್ಮನೆ ಇರೋದೇ ಆಗೋಯ್ತು. ಇನ್ನೇನಾಗುತ್ತೆ ನಮ್ಮ ಕೈಲಿ? ಬನ್ನಿ.